ಹೋಗ್ತಿರ್ಬೇಕಾದ್ರೆ ಬ್ಯಾಟನ್ಪುರ ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ನಾಯಿಗಳು ಓಡಿಸ್ಕೊಂಡು ಬಂದವು. ಆವಾಗ ಸ್ವಲ್ಪ ರೈಟ್ಗೆ ಹೇಳಿದ್ವಿ, ನಾವು ಹೋಗ್ತಾಯಿದ್ವಿ. ಅವರು ಆರನ್ ಮಾಡಿಲ್ಲ, ಐ ಬೀಮಲ್ಲಿ ಬಂದು ಸ್ಪೀಡಾಗಿಯೇ ಬಂದು ಮಂಡಿಗೆ ಹೊಡೆದ್ರು ಸರ್. ಮಂಡಿಗೆ ಬಿತ್ತು ಅದು ಏಟು. ಬಿದ್ದಾಗ ನಾವು 3 ಜನ ಕೆಳಗಡೆ ಬಿದ್ದೋದ್ವಿ. ಬಿದ್ದ ಮೇಲೆ ಅವರು ಕಾರು ಏನೋ ನಿಲ್ಲಿಸಿಲ್ಲ. ಅವರು ನಾವು ಕೂಗ್ಕೋತಾ ಇದ್ವಿ, ನಾವು ಗಾಯ ಆಗಿತ್ತು, ಕಿರ್ಚಾಡ್ತಾ ಇದ್ವಿ. ಆದ್ರೂ ಅವರು ಕಾರ್ ನಿಲ್ಲಿಸಿಲ್ಲ. ಬಟ್ ಅವರು ಅಂತ ನಮಗೆ ಗೊತ್ತಿರಲಿಲ್ಲ, ಲೇಡಿ ಓಡಿಸ್ತಿದ್ರು ಅಂತ ಗೊತ್ತು, ಮತ್ತು ಬ್ಲ್ಯಾಕ್ ಕಾರ್ ಅಂತ ಗೊತ್ತು ಅಷ್ಟೇ. ನಾವು ಮಾಹಿತಿ ಕೊಟ್ಟಿದ್ದು ಪೊಲೀಸವ್ರಿಗೆ. ಅಲ್ಲೇ ಪೊಲೀಸವ್ರು ಇಬ್ಬರಿದ್ರು. ಅವರೇನೆ ಆಟೋ ಮಾಡಿ ಲೈಫ್ ಕೇರ್ ಅಂತ ಒಂದು ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ವೈದ್ಯರು ಯಾರೂ ಇರಲಿಲ್ಲ. ಹಾಗಾಗಿ ನರ್ಸ್ಗಳೆಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿದರು. ಅಲ್ಲಿ ತುಂಬ ಬ್ಲೀಡಿಂಗ್ ಆಗ್ತಿತ್ತು. ಹಾಗಾಗಿ BGSಗೆ ರೆಫರ್ ಮಾಡಿದ್ರು. BGSಗೆ ಹೋಗಿ ಅಲ್ಲಿ ಆಪ್ರೇಷನ್ ಆಯಿತು. ತುಂಬ ಏಟಾಗಿದೆ ಸರ್. ಮಂಡಿಗೆ ಹೊಡೆದಿರೋದ್ರಿಂದ ಅಲ್ಲೇ ಓಪನ್ ಆಗಿಬಿಟ್ಟಿತ್ತು ಮಂಡಿ ಚಿಪ್ಪು ಫುಲ್ಲು. ಹಂಗಾಗಿ ಅದು ಸ್ಕ್ರೂ ಎಲ್ಲ ಹಾಕಿದ್ದಾರೆ. ಅದು ಮತ್ತೆ 1-1.5 ವರ್ಷದವರೆಗೂ ಏನು ಅವರು ಇದು ಮಾಡೋಕ್ಕಾಗಲ್ಲ, ನೀವು ಕೆಲಸ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನಾವು ಟೈಲರಿಂಗ್ ಮಾಡಿಕೊಂಡು ಜೀವನ ಮಾಡ್ತಾಯಿದ್ವಿ ಸರ್. ಈಗ ಹಿಂಗಾಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಇನ್ನೂ 1.5 ವರ್ಷ ಆದಮೇಲೆ ಮತ್ತೆ ಸ್ಕ್ರೂಗಳೆಲ್ಲ ಆಪ್ರೇಷನ್ ಮಾಡಿನೇ ತೆಗಿಬೇಕು ಅಂತ ಹೇಳಿದ್ದಾರೆ. ಇನ್ನು 2 ವರ್ಷದವರೆಗೂ ನಮಗೆ ಏನೂ ಮಾಡೋಕ್ಕಾಗಲ್ಲ ಸರ್. ಅಷ್ಟು ತುಂಬ ಕಷ್ಟದ ಪರಿಸ್ಥಿತಿಲಿದ್ದೀವಿ ನಾವು. ಕೂಲಿ ಮಾಡಿಕೊಂಡು ಜೀವನ ಮಾಡ್ತಿದ್ದಂಥ ಪರಿಸ್ಥಿತಿ ಇವಾಗ ಹಿಂಗಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ಸರ್.